ನಮಸ್ಕಾರ ಪ್ರೇಕ್ಷಕರೇ, ಹೇಗಿದ್ದೀರಿ ಎಲ್ಲರೂ? ಊಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇದು ನನ್ನ ಬಿಡುವಿನ ಟೈಮಲ್ಲಿ ನಾನು ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಸಂಬಂಧಿಸಿದಂಥ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂತಂದರೆ ಈ ಒಂದು ಮ್ಯಾಟ್ರಲ್ಲಿ ಈಗೇನೋ ಅಡ್ಮಿಷನ್ ಪ್ರೊಸೀಜರ್ ನಡೀತಾ ಇದೆ, ಆ ಒಂದು ವಿಷಯದಲ್ಲಿ ಕೂಡ ನೀವು ನನಗೆ ನಿಮ್ಮ ಮನಸ್ಸಿನ ಒಂದು ಕಾಮೆಂಟ್ಗಳನ್ನು ಹಾಕಿರ್ತೀರಾ. ಸೊ ಅದಕ್ಕೆ ಏನಾದರೂ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂತಂದರೆ 2 ವರ್ಷದಿಂದ ನೋಡ್ತಾ ಇದ್ದರೆ ವರ್ಷ ಕೂಡ ರಿವೈಸ್ ಆಗ್ತಾಯಿದೆ, ಚೇಂಜಸ್ ಕೂಡ ಆಗ್ತಾಯಿದೆ. 2023ರಲ್ಲಿ ಆಗಿರುವಂಥದ್ದು 24ರಲ್ಲಿ ಕೂಡ ಬದಲಾವಣೆ ಆಗಿದೆ. ಈ ವರ್ಷ ಕೂಡ ಅಜಗಜಾಂತರ ಬದಲಾವಣೆ ಆಗಿರುವಂಥದ್ದು. ಇಲ್ಲೊಂದು ಕಾಮೆಂಟ್ ಇದೆ, ಅದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ. ಸರ್, ರಾಯಚೂರು ಜಿಲ್ಲೆ 81 ಮಾರ್ಕ್ಸ್ ಪಡೆದಿದ್ದಿ. ನನ್ನ ಮಗ ಬ್ಯಾಂಕ್ ನಂಬರ್ ರ್ಯಾಂಕ್ ನಂಬರ್ ನೋಡಿ 616 ರ್ಯಾಂಕ್ ಇದೆ ಇವ್ರದ್ದು. ಜನರಲ್ ಲಿಸ್ಟಲ್ಲೇ ಆಗಿಲ್ಲ, ಕೆಟಗರಿ ಜನರಲ್. ಬರೀ 616ಕ್ಕೂ ಕೂಡ ರಾಯಚೂರಲ್ಲಿ ಆಗಿಲ್ಲ. ಏನು ಪ್ರಾಬ್ಲಮ್ ಆಗಿದೆ ಒಂದು ಸೊಲ್ಯೂಷನ್ ಹೇಳ್ಬಿಡ್ತೀನಿ. ನಿನ್ನೆ ನಮ್ಮ ಗುರುಗಳು ಹೇಳ್ತಾ ಇದ್ದರು, ಮತ್ತು ನಾನು ಏನೋ ನನ್ನ ಬಗ್ಗೆ ಅಂತ ಏನು ಮಾತಾಡೋಕ್ಕಾಗೋದಿಲ್ಲ, ನಿಮ್ಮ ಬಗ್ಗೆ ಏನೇ ಈ ಕಾಮೆಂಟ್ಗಳ ಬಗ್ಗೆನೇ ಮಾತಾಡಬೇಕು. ಅವ್ರು ಹೇಳ್ತಾಯಿದ್ರು, ಜನ ಏನು ಮಾಡಿಬಿಟ್ಟಿದ್ದಾರೆ ಅಂತ ಸರ್, ಆಪ್ಷನ್ಗಳನ್ನು ಭಾಳ ಮಾಡ್ಕೊಂಡಿಲ್ಲ. ಹೆಂಗೆಂದರೆ ಒಂದೇ ಕಾಲೇಜ್ 1, 2 ಯಾವಾಗ ಏನಂತಂದರೆ ಇವರು ಚಾಯ್ಸ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. 1, 2ಗಳನ್ನ ಮಾತ್ರ ಚಾಯ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಕೂಲ್ಗಳನ್ನು. ಯಾವಾಗಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದು ಕೂಡ ಒಂದು ಇಶ್ಯೂ ಆಗಿಬಿಡುತ್ತೆ. ಯಾಕಂದರೆ ಒಂದೇ ಸ್ಕೂಲಿಗೆ ಎಲ್ಲರೂ ಒಂದೇ ಸ್ಕೂಲಿಗೆ ಅಟ್ಯಾಚ್ ಆಗಿಬಿಟ್ರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಇದು ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತಾಯಿದ್ರು. ಇದು ನೋಡಿ 116ಕ್ಕೆ ಫಸ್ಟ್ ರೌಂಡ್ ಬರಬೇಕಿತ್ತು. ಹಿಂದಿನ ವರ್ಷದ ಲಿಸ್ಟ್ ನೋಡಿದರೆ ಈ ಮಾರ್ಕ್ಸಿಗೆ ಮತ್ತು ಈ ರ್ಯಾಂಕಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಜನರಲಲ್ಲಿ ಕೂಡ. ಈ ವರ್ಷ ನೋಡಿದ್ರೆ ಟಕ್ಕರ್ ಎಷ್ಟಾಗಿದೆ ಅಂತಂದರೆ ಕಾಂಪಿಟೇಷನ್ನು ಎಷ್ಟು ಹಾಯ್ ಆಗಿದೆ ಅಂತ ನಾವು ಲೆಕ್ಕ ತಿಳ್ಕೊಬೇಕಾಗತ್ತೆ. ಎಷ್ಟು ಜನ ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ, ಎಷ್ಟು ಜನ ಈಗ ತಮ್ಮ ಮಕ್ಕಳನ್ನ ಮೊರಾರ್ಜಿಗೆ ಸ್ಕೂಲ್ಗಳಿಗೆ ಟ್ಯೂಷನ್ಗಳಿಗೆ ನಾನು ನೋಡ್ತಾ ಇದ್ದೀನಿ. ಟ್ಯೂಷನ್ಗಳು ನಮ್ಮ ಧಾರವಾಡ ಜಿಲ್ಲೆ ಗಲ್ಲಿಗಳಲ್ಲಿ ಕೂಡ ಓಪನ್ ಮಾಡಿಬಿಟ್ಟಿದ್ದಾರೆ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳನ್ನು. ಅಂದರೆ ಎಷ್ಟೊಂದು ಕಾಂಪಿಟೇಷನ್ ಆಗಿದೆ. ಎಷ್ಟು 80 ಇದ್ರೂ ಕೂಡ ಸಾಲ್ತಾ ಇಲ್ಲ ಮಾರ್ಕ್ಸು. ಓಕೆ, ಡೌನ್ಲೋಡ್ ರೋಲ್ ನಂಬರ್ ಬರ್ತಾ ಇಲ್ಲ. ನೀವು ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ರೋಲ್ ನಂಬರ್ ಬರ್ತಾ ಇಲ್ವಾ? ಮೊಬೈಲ್ ನೋಡಿ, ಮೊಬೈಲ್ ಆಂಡ್ರಾಯ್ಡ್ ಚೆನ್ನಾಗಿದ್ದರೆ ಎಲ್ಲ ಪೇಜ್ ಒಂದರಲ್ಲೇ ಬಂದುಬಿಡುತ್ತೆ. ಓಕೆ, ಸ್ವಲ್ಪ ಅಪ್ಡೇಟೆಡ್ ಮೊಬೈಲ್ ಇಲ್ಲ ಅಂತಂದರೆ ಅದು ಎಲ್ಲ ಕಟ್ಟಾಗಿ ಬರುತ್ತೆ, ಹಿಂದೆ ಮುಂದೆ ಬರುತ್ತೆ. ಬಟ್ ಬರುತ್ತಿಲ್ಲ ಅಂದರೆ ನೆಟ್ ಸೆಂಟ್ರಿಗೆ ಹೋಗಿರಿ. ನಿಮ್ಮ ಹೆಸರು ಬಂದಿದ್ದರೆ ನೆಟ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಬಿಡಿ. 15,000 ರ್ಯಾಂಕ್ ರಾಯಚೂರು 2A 66 ಸೆಕೆಂಡ್ ಚಾನ್ಸ್ ಇದೆಯಾ? ಡೌಟ್ ಇದೆ ನನಗೆ. ಯಾಕೋ ಈ ವರ್ಷದ ಲೆಕ್ಕಾಚಾರ ನೋಡ್ತಾಯಿದ್ರೆ 2A ಕೆಟಗರಿ 66ಕ್ಕೆ ಸೆಕೆಂಡ್ ರೌಂಡ್ ಕೂಡ ಕನ್ಫ್ಯೂಸ್ ಆಗ್ತಾಯಿದೆ ನನಗೆ. ಯಾಕಂದರೆ ಹಿಂದಿನ ವರ್ಷದ ಈ ವರ್ಷದ್ದು ಕೂಡ ಭಾಳ ಚೇಂಜ್ ಆಗಿಬಿಟ್ಟಿದೆ. ಬಟ್ ಏನಾಗುತ್ತೆ ಅನ್ನೋದು ತುಂಬ ಪ್ರಶ್ನೆ ಆಗ್ತಾಯಿದೆ ನನಗೆ ಈಗ ಸದ್ಯ. ಯಾಕಂದರೆ ಈಗ ನೋಡಬೇಕು, ಈಗ ಅಡ್ಮಿಷನ್ ಮೇಲೆ ಗೊತ್ತಾಗುತ್ತೆ. ಈಗ ಅಡ್ಮಿಷನ್ ನಡೀತಾ ಇದೆ, ಅದರ ಮೇಲೆ ಒಂದಷ್ಟು ಸ್ಕೂಲ್ಗಳು ಕೂಡ ನಂಗೆ ಪರಿಚಯ ಇರುವಂಥ ಪ್ರಿನ್ಸಿಪಲ್ ಇದ್ದಾರೆ, ಗೊತ್ತಾಗುತ್ತೆ. ಸರ್, ಅಡ್ಮಿಷನ್ಸ್ ಏನಾದರೂ ಫುಲ್ ಬರ್ತಾ ಇದ್ದಾವೆ ಅಥವಾ ಅಷ್ಟೊಂದು ಬರ್ತಾ ಇಲ್ಲ ಅಂತಂದರೆ ಅದ್ರ ಮೇಲೆ ಜಜ್ಮೆಂಟ್ ಮಾಡ್ಬೋದು, ನಿಮಗೆ ಸೀಟ್ ಸಿಗುತ್ತಿಲ್ಲ ಅಂತೇಳಿ. ಇವಾಗ ಡಿಯರ್ ಸರ್, ಫಿಮೇಲ್ 2A ಸ್ಕೋರ್ 62. ಓಕೆ, ತುಮಕೂರು ಸೀಟ್ ಸಿಗುತ್ತಾ ಅಂತ ನೋಡಿ. 52ಕ್ಕೆ 3A ಇದೆ. ಸೆಕೆಂಡ್ ರೌಂಡ್ ಕೂಡ ಡೌಟ್ ಇದೆ ರೀ. ಈ ಕಾಂಪಿಟೇಷನ್ ನೋಡ್ತಾ ಇದ್ದರೆ ಸೆಕೆಂಡ್ ರೌಂಡ್ ಕೂಡ ಹೇಳೋದು ಕಷ್ಟ ಆಗ್ತಾಯಿದೆ ನನಗೆ. ಅದಕ್ಕೆ ಸ್ವಲ್ಪ ವೇಟ್ ಮಾಡಬೇಕು ನೀವು. ಅಡ್ಮಿಷನ್ ಈಗ ಆಗಲಿ, ನಮಗೆ ಕಾಲೇಜ್ನ ಒಂದಷ್ಟು ಕಾಲೇಜ್ಗಳಿಗೆ ಇನ್ಫಾರ್ಮೇಷನ್ ಕೇಳಿ ಗೊತ್ತಾಗುತ್ತೆ. ಸೀಟ್ ಎಷ್ಟು ಉಳಿದು ಎಷ್ಟು ಬಿಟ್ಟು ಅದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ನಮಗೆ, ಏನು ಯಾರು ಎಷ್ಟು ಇದಕ್ಕೆ ಸಿಗುತ್ತೆ ಅಂಥೇಳಿ. ಐ ಆಮ್ ಸೈ ನವನೂರು ಬಾಯ್ 2A 68 15,540 ಕ್ಯಾನ್ ಸೆಲೆಕ್ಟೆಡ್. ಎಷ್ಟು ಆಗುತ್ತಿದ್ದು ಹಿಂದಿನ ವರ್ಷದ ಲೆಕ್ಕಾಚಾರ ನೋಡಿದರೆ ಇದು ಆಗಬೇಕಿತ್ತು, ಸೆಕೆಂಡ್ ರೌಂಡಲ್ಲಿ ಆಗುತ್ತೆ ಹಿಂದಿನ ವರ್ಷದ ಲೆಕ್ಕಾಚಾರ ನೋಡಿದರೆ. ಬಟ್ ಈ ವರ್ಷದ ಲೆಕ್ಕಾಚಾರ ತುಂಬ ಕಾಂಪಿಟೇಷನ್ ಇದೆ, ನಿಜವಾಗ್ಲೂ ತುಂಬ ಕಾಂಪಿಟೇಷನ್ ಆಗಿದೆ. ಏನು ಇದು ನೋಡ್ಬೇಕು, ಈಗ ಅಡ್ಮಿಷನ್ ಮುಗೀಲಿ ಗೊತ್ತಾಗುತ್ತೆ ನಿಮಗೆ. ಜನರಲ್ ಕಟ್ ಆಫ್ ಎಷ್ಟು? 88 75 ಸರ್, ಅರ್ಬನ್ ರೂರಲ್ಲು ನೋಡಿರಿ. ನಿಮಗೆ ನನ್ನ ಹತ್ರ ಮೇ ಬಿ ಇರ್ಬೋದು, ತೋರಿಸ್ಬಿಡ್ತೀನಿ ಒಂದು ಸಲ ನಿಮಗೆ. ಜನರಲ್ ಇದೆ, ರೂರಲ್ದಿರುವಂಥದ್ದು ನೋಡಿ. ರೂರಲ್ URದಲ್ಲಿ 72ಕ್ಕೆ ಕಟ್ ಆಫ್ ಆಗಿದೆ. ಓಕೆ, ಇಲ್ಲಿಂದ ಬಾಯ್ಸ್ದು ಎಲ್ಲಿ ಕಟ್ ಆಫ್ ಆಗಿದೆ ಅಂದರೆ ರೂರಲ್ OBC ಒಳಗಡೆ 82 ರೂರಲ್ SCದಲ್ಲಿ. ಆಮೇಲೆ URದಲ್ಲಿ ನೀವು URದಲ್ಲಿ ಕೇಳ್ತಾ ಇದ್ದೀರಿ ನೋಡಿ. URದಲ್ಲಿ ಎಷ್ಟಾಗಿದೆ ಅಂತ ಇಲ್ಲಿ ತೋರಿಸ್ಬಿಡ್ತೀನಿ. ಸ್ವಲ್ಪ ಮಾರ್ಕ್ ಮಾಡಬೇಕಿಲ್ಲಿ. ಇಲ್ಲಿದೆ ನೋಡಿರಿ, 90ಗೆ ಕಟ್ ಆಫ್ ಆಗಿದೆ. ಓಕೆ, ಇದು ನಿಮಗೆ ಫಸ್ಟ್ ರೌಂಡಲ್ಲಿ ಆಗಿಲ್ಲ ಬಿಡಿ. ನಿಮಗೆ ರೂರಲಲ್ಲಿ 90ಗೆ ಕಟ್ ಆಫು. URದಲ್ಲಿ ಇನ್ನೂ ಕೆಳಗಡೆ ಹೋದರೆ ಇಲ್ಲಿದೆ ನೋಡಿ, ಹೋಗಿ ನೋಡ್ಕೊಳ್ರಿ ನೀವು. ಸೊ ಬೇರೆ ಜಿಲ್ಲೆದಿದೆ ಕಟ್ ಆಫ್ ಆಗಿದೆ ನಿಮ್ಮದು 88.75 ಹೇಳ್ತಾ ಇದ್ದೀರಿ. ವೇಟ್ ಮಾಡಿ, ವೇಟಿಂಗ್ ಲಿಸ್ಟಲ್ಲಿ ಏನಾದ್ರು ಬಂದರೆ ಬರ್ಬೋದು. 60 ಅಂಕ ಪಡೆದಿದ್ದಾನೆ. ST ಪಂಗಡ ಬೆಳಗಾವಿ 2ನೇ ಲಿಸ್ಟಲ್ಲಿ ಆಗ್ಬೋದಾ ಅಂತೇಳಿ ನೋಡಿ. SC ST ಭಾಳ ಸೀಟ್ ಇದ್ದಾವೆ. ಹೋದ ವರ್ಷ 60 ಇದ್ದವರು ಕೂಡ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿವೆ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ನಂಗೆ ವಂಡರ್ ಆಗಿಬಿಟ್ಟಿದೆ. ಹೋದ ವರ್ಷ ಬಾಗಲಕೋಟೆ ಮೇಲೆ ಕೆಟಗರಿ 1 15,000. ಸೆಕೆಂಡ್ ರೌಂಡಿಗೆ ನೋಡಿರಿ, ನೋಡಿರಿ ಸೆಕೆಂಡ್ ರೌಂಡಿಗೆ 15,000 ಸೀಟ್ ಖಾಲಿ ಇದ್ದರೆ ಅಷ್ಟೇ ಸಿಗ್ತಾವಿಲ್ಲ ಅಂದ್ರಿಲ್ಲ. ನಮ್ಮದು ರಿಸಲ್ಟ್ನಲ್ಲಿ 2A 54 ಅಂತ 2Aನಲ್ಲಿ ಬರುತ್ತೆ. ಸೆಕೆಂಡ್ ಸೀಟ್ ಆಗ್ಬೋದಾ?
2A 54 ಸೆಕೆಂಡ್ ರೌಂಡಲ್ಲಿ ನೋಡಿ ಡೌಟ್ ಇದೆ ರೀ ನನಗೆ ಯಾಕೋ ಈ ಲಿಸ್ಟ್ ನೋಡ್ತಾ ಇದ್ದರೆ ಡೌಟ್ ಇದೆ. ಬಟ್ ಹಿಂದಿನ ವರ್ಷದ ಲೆಕ್ಕಾಚಾರ ನೋಡಿದ್ರೆ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ 54ಕ್ಕೆ. 3A 52 ತುಮಕೂರು ಸೀಟ್ ಸಿಗುತ್ತಾ? ಥರ್ಡ್ ರೌಂಡಿಗೆ ಹೋಗ್ಬೇಕ್ರಿ ಇದು. ಸೆಕೆಂಡ್ ರೌಂಡ್ ಡೌಟ್ ಇದೆ ರೀ ನನಗೆ. 38 ರ್ಯಾಂಕ್ ನಂಬರ್ 95,000 ಸೆಕೆಂಡ್ ರೌಂಡ್ ಡೌಟ್ ರೀ ಇದು ನೋಡಿರಿ. 38ಗೆ ಸೆಕೆಂಡ್ ರೌಂಡಿಗೆ ಡೌಟ್ ಇದೆ. ಥರ್ಡ್ ರೌಂಡಿಗೆ 95,000 ಈಗಿನ ಲೆಕ್ಕಾಚಾರ ನೋಡಿದ್ರೆ ಸೆಕೆಂಡ್ ರೌಂಡಲ್ಲಿ ಡೌಟ್ ಇದೆ ಸಿಗೋದು. ಥರ್ಡ್ ರೌಂಡಿಗೆ ಹೋಗಬೇಕು. 20 ಓಕೆ 2151 2A ಕಾಸ್ಟ್ ಬಾಯ್ 83 ಯಾವ ರೌಂಡಲ್ಲಿ ಸಿಗ್ಬೋದು? ಫಸ್ಟ್ ರೌಂಡಲ್ಲಿ ಚಾನ್ಸ್ ಇತ್ತು ಸಿಗೋದು, ಏನೋ ಬ್ಯಾಡ್ ಲಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೆಕೆಂಡ್ ರೌಂಡಿಗೆ ಕಾಯಿರಿ ಸಿಗ್ಬೋದು. ಚಿತ್ರದ 2A 59 29,000 59,059 ಅಂತಂದರೆ ಸೆಕೆಂಡ್ ರೌಂಡು ಈಗಿಂದ ಲೆಕ್ಕಾಚಾರ ಡೌಟ್ ಇದೆ. ಥರ್ಡ್ ರೌಂಡಿಗೆ ಕಾಯಬೇಕು ರೀ. ಮೈಸೂರು ಜಿಲ್ಲೆ ನಮ್ಮ ಮಗಳದ್ದು 43 C1 ಕೆಟಗರಿ ಸೀಟ್ ಸಿಗುತ್ತಾ? 43ಗೆ ಥರ್ಡ್ ರೌಂಡಿಗೆ ಸಿಗ್ಬೋದು ರೀ. ಆಮೇಲೆ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ. ಸೊ ನಮ್ಮ ಚಾನಲಿಂದ ಏನಾಗಿದೆ ಅಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಈ ಸಲ ಹೆಲ್ಪ್ ಆಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಥ್ಯಾಂಕ್ಸನ್ನು ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಲೋಕಲ್ಲಿರುವಂಥವ್ರು ಬಂದು ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನಿಮ್ಮಿಂದ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಮತ್ತು ಧೈರ್ಯ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಭಾಳ ಜನ ನನಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಾನು ಡ್ಯೂಟಿ ಹೋಗ್ಬೇಕಾದ್ರೆ ಬೆಟ್ಟದಾಗ ನನಗೆ ಪರಿಚಯ ಇರೋರು ಹೇಳ್ತಾ ಇದ್ದಾರೆ ಸೀಟ್ ನಮಗೆ ಸಿಕ್ಕಿದೆ ಧಾರವಾಡ ಜಿಲ್ಲೆಯಲ್ಲಿ ಅಂತ. ಸೊ ಅಟ್ಲೀಸ್ಟ್ ನನಗೆ ಖುಷಿ ಅನಿಸುತ್ತೆ ಏನಂದರೆ ಅಟ್ಲೀಸ್ಟ್ ಯೂಸ್ಫುಲ್ ಆಗಿದೆಯಲ್ಲಪ್ಪ ನಮ್ಮ ಚಾನಲಿಂದ, ಧೈರ್ಯ ಹೇಳುವಂಥ ಕೆಲಸವಂಥದ್ದು ಮಾಡಿದ್ದೀನಲ್ಲ ಅಂತ ಒಂದು ಖುಷಿ ಇದೆ ನನಗೆ. ನಿಮಗೂ ಈ ಚಾನಲ್ ಇಷ್ಟ, ಓಕೆ ವರ್ಕ್ ಚಲೋ ಮಾಡ್ತಾಯಿದೆ, ನೀವು ಪರವಾಗಿಲ್ಲ ಅಂತ ಅನಿಸಿದರೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲನ್ನು, ಮತ್ತು ಲೈಕ್ನು ಕೂಡ ಮಾಡಿಕೊಳ್ರಿ. 43ಗೆ ಥರ್ಡ್ ರೌಂಡಿಗೆ ರೀ. ಸೆಕೆಂಡ್ ರೌಂಡ್ ಔಟ್ ಇದೆ ರೀ. ಬಾಲ್ಕೋಟ್ ಡಿಸ್ಟ್ರಿಕ್ಟ್ ST ಗರ್ಲ್ 91 ಆಗಿದೆ. ಆ ಸೆಕೆಂಡ್ ವೇಟಿಂಗ್ ಲಿಸ್ಟಲ್ಲಿ ಸಿಗ್ಬೋದಾ? ಹಾಂ ಸಿಗ್ಬೋದು ರೀ. ನವೋದಯ ವಿದ್ಯಾಲಯದ ಸಿಗ್ಬೋದು. ಚಿತ್ರದುರ್ಗ OBC 86 ಸೆಲೆಕ್ಟ್ ಆಗೋದ್ರೆ ವೇಟಿಂಗ್ ಲಿಸ್ಟಲ್ಲಿ. 86 ಡೌಟ್ ಇದೆ ರೀ. 90 ಕಟ್ ಆಫ್ ಆಗಿದಾವೆ. OBC ಕಷ್ಟ ರೀ. ಏನೋ ನಿಮ್ಮ ಲಕ್ ಬೈ ಚಾನ್ಸ್ ಯಾರು ನಿಮ್ಮ ಕಾಸ್ಟಲ್ಲಿ ನಿಮಗಿಂತ ಜಾಸ್ತಿ ಇರೋರು ಅಡ್ಮಿಷನ್ ಆಗಿಲ್ಲ ಅಂದರೆ ಸೀಟ್ ಸಿಗೋಂಥ ಚಾನ್ಸಸ್ ಇದೆ, ಇಲ್ಲ ಅಂದರೆ ಇಲ್ಲ. 29,000 ಸೆಕೆಂಡ್ 2A ಕೆಟಗರಿ ಗರ್ಲ್ಸ್ ಚಿತ್ರದುರ್ಗ. 29,000 2A ಕೆಟಗರಿ ಸೆಕೆಂಡ್ ರೌಂಡ್ ನೋಡಿರಿ ಏನಾಗುತ್ತೆ ಅಂತೇಳಿ. ಯಾಕಂದರೆ 60 ವಿದ್ಯಾರ್ಥಿ ಹೋದ ವರ್ಷ ಸಿಕ್ಕಿದೆ. ಈ ವರ್ಷ ಸ್ವಲ್ಪ ಹೈಕ್ ಆಗಿದೆ, ಜಾಸ್ತಿ ಕೂಡ ಆಗಿದೆ. ಕಷ್ಟ ಹೇಳೋದೀಗ ತುಂಬ ಕಾಂಪಿಟೇಷನ್ ಆಗಿಬಿಟ್ಟಿದೆ ಇವಾಗ. 65 ಸೆಕೆಂಡ್ ರೌಂಡಲ್ಲಿ ಆಗ್ಬೋದು ರೀ. 65ಗೆ ಗರ್ಲ್ಸಿಗೆ ನೋಡಿರಿ. ನಮಗೂ ವಿಜಯಪುರ ಡಿಸ್ಟಿಕ್ 74 ಮಾರ್ಕ್ಸ್ ಬಂದಿದ್ದೀವಿ, ಸೆಲೆಕ್ಷನ್ ಆಗುತ್ತಾ? ಹಾಂ 74 ಅಂತಂದ್ರೆ ಸೆಕೆಂಡ್ ರೌಂಡಲ್ಲಿ ಆಗ್ಬೋದು ರೀ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಆಗ್ಬೋದು. ಉತ್ತರ ಕನ್ನಡ ಜಿಲ್ಲೆ 85 ಆಗೈತೆ. 3B ಸೆಲೆಕ್ಟ್ ಆಗುತ್ತಾ? ಚೆಕ್ ಮಾಡ್ಕೊಳ್ರಿ. ಫಸ್ಟ್ ರೌಂಡಲ್ಲಿ ಆಗಿರ್ಬೇಕು ನೋಡಿರಿ ನಿಮ್ಮದು. ಇಲ್ಲ ಅಂತಂದ್ರೆ ಸೆಕೆಂಡ್ ರೌಂಡಿಗೆ ವೇಟ್ ಮಾಡಿ. ಸರ್ SC ನನ್ನ ಮಗಳದ್ದು ಮಾರ್ಕ್ಸ್ 49 ಆಗಿದೆ. ರ್ಯಾಂಕ್ ನಂಬರ್ 54,000 ಸೆಕೆಂಡ್ ಲಿಸ್ಟಲ್ಲಿ ಸಿಗ್ಬೋದಾ? 54,000 SC ಯಾವ ಜಿಲ್ಲೆ ಅಂತ ಹೇಳಿಲ್ಲ ನೀವು. ಬಟ್ SCದಲ್ಲಿ ಭಾಳ ಸೀಟ್ ಇದ್ದಾವ್ರೆ. ಕಾಂಪಿಟೇಷನ್ ಕೂಡ ಕಡಿಮೆ ಇದೆ. ಬಟ್ ನಿಮಗೆ ಈಗಿಂದ ಕಾಂಪಿಟೇಟಿವ್ ನೋಡ್ತಾ ಇದ್ದರೆ ನನಗನ್ಸುತ್ತೆ ನಿಮಗೆ ಥರ್ಡ್ ರೌಂಡಲ್ಲಿ ಸಿಗ್ಬೋದಂತ. ಈಗಿನ ಲೆಕ್ಕಾಚಾರ ಕಾಂಪಿಟೇಷನ್ ನೋಡ್ತಾ ಇದ್ದರೆ. ಹಾಯ್ ಸರ್, ನಮಗೆ ಸೈ 80 ಆಗಿದೆ. ಗದಗ ಡಿಸ್ಟಿಕ್ ಆಗುತ್ತಾ? ನವೋದಯದ್ದು 80 ತುಂಬ ಕಷ್ಟ ರೀ. ಯಾಕಂದರೆ ನೋಡಿ 90 ಮೇಲೆ ಕಟ್ ಆಫ್ ಆಗಿದೆ ಎಲ್ಲ. ಈಗ OBC ಅವ್ರದ್ದು 88 89 ಕಟ್ ಆಫ್ ಆಗಿದೆ. 29 1,54,588 ಆಗಿದೆ. STP ಮೇಲೆ ಸ್ಪೆಷಲ್ ಕೋಟ ಅಡ್ಮಿಷನ್ ಆಗುತ್ತಾ? ಸ್ಪೆಷಲ್ ಡೈರೆಕ್ಟ್ ಅಡ್ಮಿಷನ್ ಪ್ರೊಸೆಸ್ ಹೇಗೆ? ಓಕೆ ನೋಡಿರಿ, ಇದು 29 ಈಗಿನ ಪ್ರೊಸೀಜರಲ್ಲಿ ಆಗೋ ಡೌಟ್ ಇದೆ. ಸ್ಪೆಷಲ್ ಕೋಟ ಅಂತಂದರೆ 1ನೇ ರೌಂಡು 2ನೇ ರೌಂಡು 3ನೇ ರೌಂಡ್ ಮುಗಿಬೇಕು. ಎಲ್ಲ ರೌಂಡ್ ಮುಗಿದ ಮೇಲೆ ನಿಮಗೆ ಆಫ್ಲೈನ್ ಸ್ಪೆಷಲ್ ಕೋಟ ಅಂತ ಕರೀತಾರೆ, ಅಲ್ಲೇ ಸ್ಕೂಲ್ಗಳಲ್ಲೇ ಕರೀತಾರೆ. ಆವಾಗ ನೀವು ಟ್ರೈ ಮಾಡ್ಬೋದು. ಬಟ್ ಇವಾಗ ಸ್ಪೆಷಲ್ ಕೋಟ STದಲ್ಲಿ ಆದರೆ ನಿಮಗೆ ಥರ್ಡ್ ರೌಂಡಲ್ಲಿ ಆಗಬೇಕು. ಇಲ್ಲಾಂದ್ರೆ ನೆಕ್ಸ್ಟ್ ರೌಂಡ್ ನೋಡಿ ಏನಾದರೂ ಒಂದು ಚಾನ್ಸ್ ಕೊಡ್ಬೋದು. ಸ್ಪೆಷಲ್ ಕೋಟ ಅಂತ ಏನಾದರೂ ಸೀಟ್ ರಿಸರ್ವ್ ಮಾಡಿದರೆ ಅಲ್ಲಿ ಆಗ್ಬೋದು. ಇಲ್ಲಾಂದರೆ ಥರ್ಡ್ ರೌಂಡು ಇಲ್ಲಾಂದರೆ ಸ್ಪೆಷಲ್ ರೌಂಡಿಗೆ ಹೋಗ್ಬೇಕು ನೀವು.